ಹಾಯ್ ಹಲೋ ನಮಸ್ತೆ. ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ. ಸ್ಯಾಂಡಲ್ವುಡ್ನ ಮೋಹಕ ತಾರೆ ರಮ್ಯಾ ಅಂದರೆ ಇಂದಿಗೂ ಒಂದು ಕ್ರೇಜ್ ಇದೆ. ತಮ್ಮ ಚೆಲುವು ಮತ್ತು ನಟನೆಯ ಮೂಲಕ ಫ್ಯಾನ್ಸ್ ಹುಟ್ಟಿ ಹಾಕಿದ್ದ ನಟಿ ಇವರು. ಇವರನ್ನು ಮತ್ತೆ ಸ್ಕ್ರೀನ್ನಲ್ಲಿ ನೋಡಲು ಅದೆಷ್ಟೋ ಅಭಿಮಾನಿಗಳ ಬಳಗ ಕಾಯ್ತಾ ಇರುತ್ತೆ. ಆದರೆ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದಿಂದ ರಮ್ಯಾ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ನಿರ್ಮಾಪಕರು ಮತ್ತು ಚಿತ್ರತಂಡದ ವಿರುದ್ಧ ರಮ್ಯಾ ಅವರು ಕೇಸ್ ಹಾಕಿದ್ದರು. ಸಿನಿಮಾದಲ್ಲಿ ನನ್ನ ಅನುಮತಿ ಇಲ್ಲದೆ ನನ್ನ ವಿಡಿಯೋ ಕ್ಲಿಪ್ ಹಾಕಿದ್ದಾರೆ ಎಂದು ಕೇಸ್ ಹಾಕಿದ್ದರು. ಅದರ ಅಗ್ರಿಮೆಂಟ್ ಸಹ ಆಗಿರಲಿಲ್ಲ ಎಂದು ಅವರು ಅದರಲ್ಲಿ ಮೆನ್ಷನ್ ಮಾಡಿದ್ದರು. ಅದಕ್ಕೆ ಅವರು ನನಗೆ ಪರಿಹಾರವಾಗಿ 1 ಕೋಟಿ ರೂಪಾಯಿ ಕೊಡಬೇಕು ಎಂದು ರಮ್ಯಾ ಅವರು ಕೇಸ್ ಹಾಕಿದ್ದರು. ಆ ವಿಚಾರಣೆಗೆ ಸಂಬಂಧಿಸಿದಂತೆ ಇಂದು ಬೆಂಗಳೂರು ವಾಣಿಜ್ಯ ಕೋರ್ಟ್ಗೆ ಹಾಜರಾಗಿದ್ದಾರೆ. ಲಾಯರ್ ಸಮೇತ ಬಂದ ರಮ್ಯಾ ತಮ್ಮ ಆರೋಪಕ್ಕೆ ಸಾಕ್ಷಿ ಒದಗಿಸಿದ್ದಾರೆ ಎನ್ನಲಾಗ್ತಿದೆ.